सच्चिदानन्दविग्रहं भुक्तिमुक्तिप्रदातारं भ्रूलतापुरवासिनम् अकारण करुणाशाली ಪರಮಗುರು ಸಿದ್ಧಾರೂಢ ಸ್ವಾಮಿಗಳಿಗೆ ವಂದಿಸಿ ಸಮಸ್ತ ಗುರು ಪರಂಪರೆಗೆ ನಮಿಸಿ ಶಂಕರ ಭಗವತ್ಪಾದರು ವಿವೇಕ ಚೂಡಾಮಣಿಯಲ್ಲಿ ಸಾಧಕನಾಗಿರ್ತಕ್ಕಂಥ ವ್ಯಕ್ತಿ ಸಾಧ್ಯವನ್ನು ಸಾಧಿಸಲೇಬೇಕೆಂಬ ಹಠದಿಂದ ಕೂಡಿಕೊಂಡಿರತಕ್ಕಂಥ ವ್ಯಕ್ತಿ ಆತ್ಮಜ್ಞಾನವನ್ನು ಹೇಗೆ ಪ್ರಾಪ್ತ ಮಾಡಬೇಕು ಅನ್ನೋದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆತ್ಮಜ್ಞಾನ ಅಂದರೆ ತನ್ನ ಬಿಟ್ಟು ಎಲ್ಲೇ ಇದ್ದುದು ಅಲ್ಲ, ಸ್ವಾತ್ಮಜ್ಞಾನ. ಅದು ತನ್ನಲ್ಲಿಯೇ ಅದೇ ತಾನಾಗಿದ್ದರೂ ಅಜ್ಞಾನ ಭ್ರಾಂತಿ ಮೂಲಕವಾಗಿ ತನಗೆ ತಾನು ಭಿನ್ನ ಅಂತ ತಿಳಿದುಕೊಂಡು ಜನ್ಮ ಮರಣಗಳಿಗೆ ಕಾರಣನಾಗಿದೆ. ಆ ಆತ್ಮಾನಂದ ನಿನ್ನಲ್ಲೇ ಉಂಟು ಅಂತ ಹೇಳ್ತಾರೆ ಮಹಾನುಭಾವರು. ನಮ್ಮಲ್ಲೇ ಇದ್ದರೆ ಆನಂದ, ನಮ್ಮಲ್ಲೇ ಇದ್ದರೆ ಆ ಆನಂದ ನಮಗೆ ಯಾಕೆ ದೊರೆಯುವುದಿಲ್ಲ ಅಂತ ಪ್ರಶ್ನೆ ಮಾಡಿದರೆ, ಹಿರಣ್ಯನಿಧಿರ್ಪರಿಪರಂತೋ ಸಂಚತೋ ನಾವಿದ್ದಿ. ಅಜ್ಞಾನ ಮೂಲಕವಾಗಿ, ಮರುವೆ ಮೂಲಕವಾಗಿ. ಎಷ್ಟೋ ಸಲ ಚಸ್ಮಾ ಹಾಕ್ಕೊಂಡೇ ಚಸ್ಮಾ ಹುಡುಕ್ತಿರ್ತೇವೆ, ಹಾಕ್ಕೊಂಡಿರ್ತೇವೆ, ಚಸ್ಮಾ ಎಲ್ಲಿದೆ ಅಂತ ಹುಡುಕ್ತೇವೆ. ಕಾರಣ ಏನು? ಚಸ್ಮಾ ದೂರ ಇಲ್ಲ, ನಮ್ಮಲ್ಲೇ ಅದ. ಅದಕ್ಕೆ ಚಂದ್ರೋದಯ ವಿಸ್ಮೃತ ಕಂಠಾಭರಣವಂತ. ಆ ಮರಿವೆ ಅನಂತ ದುಃಖವನ್ನು ತಂದುಕೊಡುತ್ತದೆ. ಹಾಗೆ ಆತ್ಮ ಬೇರೆ ಇಲ್ಲ, ಅದು ಅನಂತ ಕಾಮಕ್ರೋಧಾದಿಗಳಿಂದ ಅದು ಮುಚ್ಚಲ್ಪಟ್ಟದ ಅಲ್ಲ, ಮುಚ್ಚಿದಂತೆ ಆಗ್ಯದ. ಅದು ವ್ಯಾಪಕವಾದ ವಸ್ತು ಮುಚ್ಚವಲ್ಲ, ಮುಚ್ಚಿದಂತೆ ಆಗ್ಯದ. ಈಗ ಗುರುಗಳ ವಾಕ್ಯ ತೆಗೆದಂತೆ ಹಾಕದ ಅಷ್ಟೇ. ಅದು ಸದಾ ತಿಳಿದಿಲ್ಲ ಅನ್ನುವುದನ್ನು ತಿಳಿದೇ ಹೇಳ್ತಾನೆ, ಗೊತ್ತಿಲ್ಲ ಅನ್ನೋದು ಗೊತ್ತಿದ್ದೇ ಹೇಳ್ತಾನೆ. ಅಂದಮೇಲೆ ವಿಜ್ಞಾತಾರಮರೇ ಕೇನ ವಿಜಾನೀಯಾತ್. ಸದಾ ಚೈತನ್ಯವಾಗಿ ಬೆಳಗುವ ಆ ಆತ್ಮನಿಗೆ ಅಜ್ಞಾನ ಮರಿವುಗಳು ಇಲ್ಲವೇ ಇಲ್ಲ ಅಂತ ಶಂಕರ ಭಗವತ್ಪಾದರು ಅದನ್ನು ಹೇಳ್ತಾರೆ. ಪರಂತು ಅಪವಾದವನ್ನು ತೆಗಿಲಿಕ್ಕೆ ಬೇಕು. ಶಾಸ್ತ್ರದಾಗ ಅದೇ ಹೇಳ್ಯಾರು, ಆಪಾದನೆಯಾದ ಅಪವಾದವನ್ನು ಕಳಿಬೇಕು. ಅದಕ್ಕೆ ಅಧ್ಯಾರೋಪ ಅಪವಾದಾಭ್ಯಂ ನಿಷ್ಪ್ರಪಂಚಂ ಬ್ರಹ್ಮ ಪ್ರಪಂಚತೆ. ಅದು ಆರೋಪವಾಗ್ಯದ, ಅಪವಾದ ಆಗ್ಯದ. ಹೆಂಗೆ ಸೀತೆಗೆ ಅಪವಾದ ಕೊಟ್ಟರು, ಅದು ಅಪವಾದ ಇತ್ತು, ಆದರೂ ಅದು ಅಗ್ನಿ ಪರೀಕ್ಷೆ ಆಗಬೇಕಾಯ್ತು. ಹಾಗೆ ಈ ಆತ್ಮ ಅಪವಾದಕ್ಕೆ ಒಳಗಾಗ್ಯದ, ಜೀವ ಅಂತ. ಜೀವೋ ಬ್ರಹ್ಮೈವ ನ ಪರಃ, ಪರಂತು ಅಪವಾದ ಆಗ್ಯದ. ಈಗ ಈ ಆರೋಪವನ್ನು ಅದನ್ನು ತೆಗಿಬೇಕು. ಆ ತೆಗಿಯೋಕ್ಕೆ ಉದಾಹರಣೆ ಕೊಟ್ಟರು. ಭೂಮಿಯಲ್ಲಿ ಹೂಳಿದ್ದ ಧನಕ್ಕೆ ಹೆಂಗೆ ಮೇಲಿನ ಮಣ್ಣು ಮುಚ್ಚಿರ್ತದೆ, ಅದು ತೆಗೆದ ಮಾತ್ರಕ್ಕೆ
ಸಂಪತ್ತು ಎಲ್ಲಿ ಜರುತ್ತಿಲ್ಲ, ಸಂಪತ್ತು ಅಲ್ಲೇ ಅದ. ಆಗ ನಮ್ಮ ಶರೀರದಲ್ಲಿ ಸಚ್ಚಿದಾನಂದ ಘನಸ್ವರೂಪ ಆತ್ಮ ಅದಾನೆ. ಅದನ್ನು ದೇಹ ಕರ್ಣೇಂದ್ರಿಯಾದಿಗಳಿಂದ ಆತ ಮರೆ ಮಾಡಿಕೊಂಡನು. ಘನಚ್ಛನ್ನ ದೃಷ್ಟಿ ಘನಚ್ಛನ್ನ ಮರ್ಕಂ ಯಥಾ ನಿಸ್ಪೃಹಂ ಮನ್ಯತೆ ಚಾತಿ ಮೂಢ. ಶಂಕರಾಚಾರ್ಯರು ಮಾಡ ಬಂದಾಗ ಸೂರ್ಯ ಮುಚ್ಚಿದಂತೆ ಕಾಣ್ತಾನೆ. ಸೂರ್ಯ ಮುಚ್ಚದಂತೆ. ಸೂರ್ಯಾಗ ಮಾಡ ಮುಚ್ಚಿದ್ರೆ ಊರಾಗ ಬೆಳಕಿತ್ತಲ್ಲ, ನಮ್ಮಲ್ಲಿ ಅಟ್ಟೆ ಕತ್ಲೆ ಇಲ್ಲ. ಸೂರ್ಯನ ಮುಚ್ಚಲಿಕ್ಕೆ ಇಲ್ಲ. ಯಾಕೆ? ಅದಕ್ಕಿಂತ ಮುಚ್ಚಬೇಕಾದ್ರೆ ಮುಚ್ಚಿಸಿಕೊಳ್ಳುವ ವಸ್ತುಕ್ಕಿಂತ ಮುಚ್ಚೋದು ದೊಡ್ಡದಿರಬೇಕು. ಅವನಿಗಿಂತ ದೊಡ್ಡದೇ ಅಲ್ಲ. ಬೃಹತ್ವಾತ್ ಬೃಹಣತ್ವಾತ್ ಬ್ರಹ್ಮ ಇತ್ಯುಚ್ಯತೆ. ಅದಕ್ಕಿಂತ ವ್ಯಾಪಕವಾದ ವಸ್ತುವಿನೇ ಇಲ್ಲ ಅಂದರೆ ಮುಚ್ಚೋ ಪ್ರಶ್ನೆಯೇ ಇಲ್ಲ. ಆದರೆ ನಮ್ಮ ಕಣ್ಣಿಗೆ ಮುಚ್ಚಿದ್ರೆ ಮಾಡ ನಮ್ಮ ಕಣ್ಣಿಗೆ ಮುಚ್ತದೆ, ಸೂರ್ಯ ಮುಚ್ಚಿಲ್ಲ. ಹಾಗೆ ನನ್ನ ಬುದ್ಧಿ ವೃತ್ತಿಗೆ ಅಜ್ಞಾನದ ವಿನಃ ಬ್ರಹ್ಮಕ್ಕೆ ಅಜ್ಞಾನ ಮರಿವೆ ಇಲ್ಲ. ನಾನು ನನ್ನ ಬುದ್ಧಿಗೆ ಬಂದ ಈ ಪರದೆ ಅಜ್ಞಾನವನ್ನು ಕಳಿಬೇಕೆ ವಿನಃ ಮತ್ತೊಂದು ಉಪಾಯ ಇಲ್ಲ. ಅದಕ್ಕೆ ಅದು ಹೆಂಗೆ ಕಳಿಬೇಕು ಅನ್ನೋದು ಹೇಳಿದ್ರು. ಆಪೋಕ್ತಿ. ಅದಕ್ಕೆ ಉಕ್ತಿ ಬೇಕು, ಶಮದಮಾದಿಗಳು ಬೇಕು, ವಿವೇಕ ವೈರಾಗ್ಯ ಬೇಕು. ಇವೆಲ್ಲ ಬಂತು ಅಂತಂದ್ರೆ ಆ ಮಾಯಾಮೋಹಗಳು ನಿವೃತ್ತಿಯಾಗ್ತವೆ. ಗಾಳಿ ಬಂತಂದ್ರೆ ಮಾಡಿ ಹೆಂಗೆ ಚದುರಿ ಹೋಗ್ತದ, ಹಂಗೆ ಶ್ರವಣ ಮನನ ನಿಧಿಧ್ಯಾಸನದಿಂದ ಅದು ಹೋಗಿಬಿಡ್ತದೆ. ಆವಾಗ ಆತ್ಮ ಸ್ವಯಂ ಪ್ರಕಾಶತೆ. ಆತ್ಮ ಸ್ವಯಂ ಪ್ರಕಾಶ ಆಗ್ತಾನೆ. ಹೆಂಗೆ ಧನದ ಮೇಲೆ ಮುಚ್ಚಿದ ಮಣ್ಣು ತೆಗೆದು ಹಾಕುತ್ತಾರೆಯೋ, ಹಾಕಿದರೆ ಹೇಗೆ ನಿಕ್ಷೇಪವು ಸಂಪತ್ತು ತಾನೇ ಕಂಡು ಬರುತ್ತದೆಯೋ, ಸಂಪತ್ತನ್ನು ನಿರ್ಮಾಣ ಮಾಡಿಲ್ಲ ಯಾರು, ಅದು ಆಲ್ರೆಡಿ ಅದ. ಅಲ್ಲಿ ಅದರ ಮೇಲೆ ಮಣ್ಣು ತೆಗೆದಂಗೆ ಇಲ್ಲಿ ಕೂಡ ಬ್ರಹ್ಮ ಸಚ್ಚಿದಾನಂದ ಅದ. ಅದಕ್ಕೆ ತದ್ವತ್, ಅದರಂತೆ ಅಂದರೆ ಧನದ ಮೇಲೆ ಮುಚ್ಚಿನ ಮಣ್ಣು ತೆಗೆದಂತೆ ತದ್ವತ್ ಬ್ರಹ್ಮ ವಿದೋಪದೇಶ. ಬ್ರಹ್ಮ ವಿತ್ ಉಪದೇಶ, ಬ್ರಹ್ಮ ಉಪದೇಶ, ಬ್ರಹ್ಮ ವಿದೋಪದೇಶ, ಬ್ರಹ್ಮಜ್ಞಾನಿಗಳ ಉಪದೇಶದಿಂದ. ಬ್ರಹ್ಮಜ್ಞಾನಿಗಳು ಏನು ಮಾಡ್ತಾರೆ ಅಂದರೆ, ಹೆಂಗೆ ಮದುವೆಗೆ ಕರ್ಕೊಂಡು ಒಯ್ದು ಕುಂಡ್ರಿಸ್ತಾರಲ್ಲ ಮೇಲೆ ಹೇಳ್ಕೊಂಡು, ಹಂಗೆ ಜೀವನಿಗೆ ಕರ್ಕೊಂಡೊಯ್ದು ಮೇಲೆ ಕುಂಡ್ರಿಸ್ತಾರೆ. ಎಲ್ಲಿ? ಮೇಲೆ. ಏನು ಮಾಡ್ತಾರೆ ಅವರು ಉಪದೇಶ. ಬ್ರಹ್ಮಜ್ಞಾನಿಗಳು ಇವನಿಗೆ ಕರ್ಕೊಂಡು ಬಾರಪ್ಪ ಅಂತ ಇವನಿಗೆಲ್ಲ ಅಲಂಕಾರ ಮಾಡಿ ಒಯ್ದು ಕುಂಡ್ರಿಸ್ತಾರಲ್ಲ ಹಳೆಗ ಮಂಟಪದಾಗ. ಹಂಗೆ ಇವನಿಗೆಲ್ಲಪ್ಪ ಶಮ ದಮ ತಿತಿಕ್ಷ ಶ್ರದ್ಧಾ ಸಮ ಎಲ್ಲ ತೊಡಸಿ ವೈರಾಗ್ಯ ಎಲ್ಲ ಮಾಡಿ ಇವನಿಗೆ ಕರ್ಕೊಂಡೋಗಿ ಕುಂಡ್ರಿಸ್ತಾರೆ. ಯಾಕೆ? ನಡೀನ ಬ್ರಹ್ಮ ನೀವು ಒಂದೇ ಆಗಲಿ ಜೋಡಿ ಆಗಲಿ ಅಂತ. ಹಾಗೆ ಬ್ರಹ್ಮ ವಿತ್ ಉಪದೇಶ ಮಾಡ್ತಾರೆ. ಅಲಂಕಾರ ಏನೇನು ಹಾಕ್ಯಾರ ಹಳೆಯಾಗ? ಮನನ, ನಿಧಿಧ್ಯಾಸನ, ವೈರಾಗ್ಯ, ಇವೆಲ್ಲ ಅಲಂಕಾರದ ಇವೆಲ್ಲ ಹಾಕ್ಯಾರ. ಗುರುಗಳು ಏನು ಮಾಡ್ತಾರೆ? ಕರ್ಕೊಂಡು ಕುಂಡ್ರಿಸ್ತಾರೆ ಅವನಿಗೆ. ಇವೆಲ್ಲ ಹಾಗೆ ಆಗಿಲ್ಲ. ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಸತ್ಕರ್ಮ ಮಾಡಬೇಕು, ಸದ್ಧ್ಯಾನ ಮಾಡಬೇಕು. ಇವೆಲ್ಲ ಮಾಡಿದ ಬಳಿಕ ಏನಪ್ಪ ಅಂತ ಕೇಳಿದ್ರೆ ಏನಾಗ್ತದೆ? ಮಾಯಾಕಾರತ್ಯರೋಹಿತಂ. ಆರೋಪಿತ ಆಗಿದ್ರೆ ಅದು ಹೋಗ್ಬಿಡ್ತದೆ. ಮಾಯಾಕಾರ ಅಜ್ಞಾನ, ತತ್ಕಾರ್ಯ ದೇಹದ ಅಭಿಮಾನ, ಮಮತ್ವ. ಮಾಯಾ ಅಂದ್ರೆ ಅಜ್ಞಾನ, ಅದಕ್ಕಾರೆ ಅಹಂ ಮಮ. ಇವೆಲ್ಲ ಏನಪ್ಪ ಅಂತ ಕೇಳಿದ್ರೆ ತಿರೋಹಿತಂ. ಏನಪ್ಪ ಇವೇನು ಮುಚ್ಚವ ಆತ್ಮನಿಗೆ? ಯಾರ ಆತ್ಮ? ಸ್ವಂ ಅಮಲಂ ತತ್ವಂ. ಏನಪ್ಪ ಅಂದ್ರೆ ಮಳೆ ಹೆಂಗೆ ಮುಚ್ಚವ? ದುರ್ಯುಕ್ತಿಭಿ. ಏನಪ್ಪ ಅಂತಂದ್ರೆ ಇವೇನು ಮುಚ್ಚವ ಅವೆಲ್ಲ ಏನಪ್ಪ ಅಂದ್ರೆ ಹೋಗಿಬಿಡ್ತಾವೆ.
ಸದ್ಗುರುಗಳು ಉಪದೇಶ ಮಾಡಿದ್ರು ಅಂದರೆ ತತ್ವಮಸಿ ವಾಕ್ಯದಿಂದ ಹೇಳಿದರು. ಅವರು ಸ್ವಂ ಅಮಲಂ ತತ್ವಂ ತಿರೋಹಿತಂ ಎದರಿಂದ ದುರ್ಯುಕ್ತಿಭಿ. ದುರ್ಯುಕ್ತಿ ಅಂದ್ರೇನು? ಬೇಗಳಲ್ಲ, ದ್ವೈತ ವಚನಗಳು. ದುರ್ಯುಕ್ತಿ ಅಂದ್ರೇನು ರೀ? ದ್ವೈತ ವಚನಗಳು. ಪೂರ್ವಮೀಮಾಂಸೆ ಇತ್ಯಾದಿ ಅನುಮಾನ ಪ್ರಮಾಣ ಎಲ್ಲ ಪ್ರಮಾಣದಿಂದ ದುರ್ಯುಕ್ತಿಗಳು. ಆತ್ಮನು ಪರಮಾತ್ಮನಿಗೆ ಭಿನ್ನಪಡಿಸುವ ಮಾತುಗಳೆಲ್ಲ ದುರ್ಯುಕ್ತಿಯವು. ಅದಕ್ಕೆ ಇವೆಲ್ಲ ಏನು ಹೇಳ್ತಾರೆ ಅವೆಲ್ಲನೂ ಹೋಗ್ಬಿಡ್ತಾವೆ. ದುರ್ಯುಕ್ತಿಭಿ ತುರೋಹಿತಂ ಮಾಯಾ ಕಾರ್ಯಂ ನ, ಅದು ಹೋಗ್ಬಿಡ್ತದೆ. ಏನು ಮುಚ್ಚವ? ಸ್ವಂ ಅಮಲಂ ತತ್ವಂ, ಶುದ್ಧವಾದ ದೋಷರಹಿತವಾದ ಸಂಶಯ ವಿಪರೀತ ಭಾವನೆ ಇಲ್ಲದ ಯಾವ ಆತ್ಮ ಅದಾನ, ನಾನು ಇದ್ದೀನಿ ಅನ್ನೋದು ಯಾವ ಪ್ರಮಾಣನೇ ಜರೂರತಿ ಇಲ್ಲ. ಅದಕ್ಕೆ ನಾ ಅದೀನಿ ಅರಿತೀನಿ ಪ್ರಮಾಣ ಜರೂರತಿ ಇಲ್ಲ. ಪರಂತು ಇಂಥ ಸ್ಪಷ್ಟವಾದ ಆತ್ಮನಿಗೆ ಅನಂತ ತರ್ಕಶಾಸ್ತ್ರಾದಿಗಳಿಂದ ದುರ್ಯುಕ್ತಿಗಳಿಂದ ಏನಪ್ಪ ಅಂದ್ರೆ ಆತ್ಮನ ಮರಿ ಮಾಡಿದಲ್ಲ, ಅದೇನಾಗ್ತದಂತ ಕೇಳಿದ್ರೆ ಸದ್ಗುರುಗಳ ಉಪದೇಶ ಮನನ ನಿಧಿಧ್ಯಾಸನಾದಿಗಳಿಂದ ಅವೇನಾಕ್ಕವ ಹೋಗ್ಬಿಡ್ತಾವೆ. ಆದ್ದರಿಂದ ಇವೆಲ್ಲ ಏನೋ ಮುಚ್ಚವ ಆತ್ಮನ ಘನಚನ್ನ ದೃಷ್ಟಿ ಹೆಂಗದ ಹಾಗೆ ಅಮರನಾದ ಆತ್ಮನಿಗೆ ಈ ದ್ವೈತಿ ಮೊದಲಾದವರು ದುರ್ಯುಕ್ತಿಗಳನ್ನು ಹೇಳಿ ಇವೇ ಮಾಡ ದುರ್ಯುಕ್ತಿಗಳು ದುರ್ಪ್ರಯುಕ್ತಿಗಳು ಅನುಮಾನಗಳು ಇವೆಲ್ಲ ಹೇಳಿ ಆತ್ಮ ನೀನು ಅಲ್ಲ, ನೀನು ಹುಟ್ಟುವವನು ಸಾಯುವವನು ಅಂತ ಏನು ಹೇಳ್ಯಾರ. ಕರ್ಮ ಮಾಡವ ಕರ್ತ, ಫಲ ಉಣವ ಭೋಕ್ತ, ಹೀಗೆ ಜನ್ಮ ಮರಣದಿಂದ ಕೂಡಿಕೊಂಡಿರ್ತವ ಅಂತ ಏನು ಹೇಳಿದರು. ಅವೆಲ್ಲ ಏನಪ್ಪ ಅಂತ ಕೇಳಿದ್ರೆ ಬ್ರಹ್ಮಜ್ಞಾನಿ ಸದ್ಗುರು ಉಪದೇಶದಿಂದ ಅವ್ರು ಹೇಳಿದ ಉಪದೇಶದ ಮನನ ಮಾಡುವುದರಿಂದ, ಪುನಃ ಮನನ ಮಾಡಿ ಏನು ನಿಶ್ಚಯ ಮಾಡಲ್ಲ ಅದನ್ನು ಧ್ಯಾನ ಮಾಡುವುದರಿಂದ ಇವೆಲ್ಲ ಏನಾಗ್ತವೆ? ಹೋಗ್ಬಿಡ್ತವೆ. ಪ್ರತ್ಯಕ್ಷ ಆಗ್ತದೆ. ಇವೇ ಮುಚ್ಚಾವ ನಮಗೆ ಮೇಲೆ. ಹಿರಣ್ಯ ನಿಧಿ ಮುಚ್ಚುದ್ಯಾವು? ಸತ್ತು ಚಿತ್ತ ಆನಂದ ನಿಧಿಯನ್ನು ಮುಚ್ಚಿರ್ತಕ್ಕಂಥ ಈ ಅನಂತ ದ್ವೈತವಾದಿಗಳ ಯುಕ್ತಿ, ಆಮೇಲೆ ಭ್ರಮದಿಂದ ಕೂಡಿಕೊಂಡಿರ್ತಕ್ಕಂಥ ನಮ್ಮ ಅನುಭವ, ಭ್ರಮಾನುಭವ ಇವೆಲ್ಲ ಮುಚ್ಚಾವ. ಯಾವಾಗ ಸದ್ಗುರುನಾಥ ಸ್ವಯಂ ಏನಪ್ಪ ಅಂತ ಕೇಳಿದ ಅನಂತ ಸದ್ಯುಕ್ತಿಗಳಿಂದ ಶ್ರುತಿ ಅನುಭವಪೂರ್ವಕವಾಗಿ ಯಾವಾಗ ತಿಳಿಸ್ತಾನೆ ಅವಾಗೇನಪ್ಪ ಅಂತ ಕೇಳಿದ್ರೆ ನಮಗೆ ಸ್ಪಷ್ಟ ಆತ್ಮ ಆಗ್ತಾನೆ. ಅದಕ್ಕೆ ಆತ್ಮ ವ ಅರೆ ದ್ರಷ್ಟವ್ಯ ಶ್ರೋತವ್ಯ ನಿಧಿಧ್ಯಾಸಿತವ್ಯ. ಅದಕ್ಕೆ ಹೇಳಿದ್ರು ಅವರು ದ್ರಷ್ಟವ್ಯ ಅಂದ್ರೆ ಅನುಭವ ಮಾಡಬೇಕು, ನೋಡೋದಲ್ಲ, ಅನುಭವ ಮಾಡಬೇಕು. ಅನುಭವ ಮಾಡಬೇಕಾದ್ರೆ ಶ್ರೋತವ್ಯ, ಬರೀ ಶ್ರೋತ ಬಿಡಂಗಿಲ್ಲ, ಮಂತವ್ಯ ನಿಧಿಧ್ಯಾಸಿತವ್ಯ. ಆತ್ಮನನ್ನು ಅನುಭವಿಸಬೇಕಾದ್ರೆ ಶ್ರವಣ ಮನನ ನಿಧಿಧ್ಯಾಸನಗಳು ಅತ್ಯಂತ ಅವಶ್ಯಕ ಆಗಿ ಅದಾವಪ್ಪ. ಅದು ಯಾರು ಮಾಡಬೇಕು? ಶಿಷ್ಯ ಮಾಡಬೇಕು, ಮುಮುಕ್ಷು ಮಾಡಬೇಕು. ಜಡ್ಡು ಬಂದವ್ರುಗಳಿಗೆ ನುಂಗಬೇಕು. ಅವ್ರು ಹೇಳೋರು ಹೇಳ್ತಾರೆ, ನುಂಗವ್ರು ನೀವೇ ಅದು ಮಾಡಬೇಕು. ಅದರಂತೆ ಹೇಳ್ತಾರೆ ಅವರು. ಹೇಗೆ ಏನಪ್ಪ ಅಂದರೆ ಎಲ್ಲ ಅವೆಲ್ಲ ಯುಕ್ತಿ ಮನನ ಎಲ್ಲ ಮಾಡಬೇಕು. ಯಾರು ಮಾಡಬೇಕು? ಹೇಳೋರು ಮಾಡ್ಬೇಕಾ ಏನು ಕೇಳೋರು ಮಾಡ್ಬೇಕಾ? ಅದಕ್ಕೆ ಅಂದ್ರೆ ಅವರು ಯಾರಿಗೆ ಬೇಕು ಅವ್ರು ಮಾಡಬೇಕು. ಬ್ರಹ್ಮ ಯಾರಿಗೆ ಬೇಕಾಗ್ಯದ, ಜನ್ಮ ಮರಣ ಯಾರಿಗೂ ಅಲ್ಲಾಗ್ಯದ, ಸುಖ ಯಾರಿಗೆ ಬೇಕಾದ ಅವ್ರು ಮಾಡಬೇಕು. ಅವ್ರು ಮಾಡ್ಬೇಕಂತಾರೆ. ಅವರು ಹೆಂಗೆ ಮಾಡಬೇಕು? ಆರಾಮಾಗಿ ಮಾಡಬೇಕು, ಮನಸ್ಸಿಗೆ ಬಂದಕ್ರೆ ಮಾಡಬೇಕು, ಯಾವಾಗರೇ ಮಾಡಬೇಕು. ಹಾಗಿಲ್ಲ ಅಂದ್ರೆ ಅವರು ತಸ್ಮಾತ್ ಸರ್ವ ಪ್ರಯತ್ನೇನ ಏನಂತಾರೆ? ಸರ್ವ ಪ್ರಯತ್ನ ಅಂದರೆ ಏನು?
ಪ್ರಯತ್ನ ಆದ್ರೆ ಮಾತೇ ಮುಗಿತಲ್ಲ. ಬರ್ರಿ ಊಟಕ್ಕೆ ಬರ್ರಿ, ಎಲ್ಲರೂ ಬರ್ರಿ ಅಂದ್ರೆ ಒಬ್ಬರು ಉಳಿಬೇಡ್ರಿ ಅಂತ ಮನೆಗೆ. ಅದಕ್ಕೆ ಬಾಗಿಲಿಗೆ ಬೆನ್ನೆ ಕೊಡ್ತಾರಲ್ಲ, ಊರಿಗೆ ಬಾಗಿಲಿಗೆ ಹೇಳೋ ಜರೂರತ್ತೆ ಇಲ್ಲ. ಸರ್ವ ಪ್ರಯತ್ನೇನ. ಸರ್ವ ಪ್ರಯತ್ನ ಅಂದ್ರೇನು? ಶಾಸ್ತ್ರದಾಗ ಪರಮಾತ್ಮನ ಪ್ರಾಪ್ತಿ ಆನಂದಕ್ಕೆ ಯಾರ್ಯಾರು ಭಾಳ ಪ್ರಯತ್ನ ಹೇಳ್ಯಾರ. ಯಾರು ಧ್ಯಾನ ಹೇಳ್ತಾರೆ, ಯಾರು ಯೋಗ ಹೇಳ್ತಾರೆ, ಯಾರು ಜ್ಞಾನ ಹೇಳ್ತಾರೆ, ಏನೇನೋ ಹೇಳ್ತಾರೆ. ನೋಡಪ್ಪ, ಸರ್ವ ಪ್ರಯತ್ನ ಅಂದರೆ ಏನರ್ಥ ಅಂದ್ರೆ ಹೆಂಗರೆ ಮಾಡಿ, ಅದು ನಿನಗೆ ಗೊತ್ತು ಎಷ್ಟು ಮಾಡಬೇಕು. ಎಷ್ಟು ಸಾಧ್ಯದ ಅಷ್ಟು ಸರ್ವ ಪ್ರಯತ್ನ, ಎಷ್ಟು ಸಾಧ್ಯದಷ್ಟು. ಅಂತಃಕರಣ ಪವಿತ್ರಗೊಳಿಸಲಿಕ್ಕೆ, ಅಂತಃಕರಣ ಸ್ಥಿರವಾಗಲಿಕ್ಕೆ ಎಷ್ಟು ಬೇಕಟ್ಟು, ಎಷ್ಟು ಬೇಕಟ್ಟು. ಯಾರಿಗೆ ಜಲ್ದಿ ಹಾಕೋದು, ಯಾರಿಗೆ ಭಾಳ ಹಾಕೋದು, ಯಾರಿಗೆ ಜಲ್ದಿ ಮನಸ್ಸು ಏಕಾಗ್ರ, ಯಾರಿಗೆ ತಳಮನ ಮನಸ್ಸು ಹಾಕೋದು, ಅದು ಗೊತ್ತಿಲ್ಲ. ಅದಕ್ಕೆ ಅದು ಎಷ್ಟು ಬೇಕಟ್ಟು ಅದಕ್ಕೆ ಸರ್ವ ಅಂತೇವೆ ನಾವು. ಸರ್ವ ಅಂತ ಅದಕ್ಕಂತಾರೆ ಆತ್ಮನ ಜ್ಞಾನಕ್ಕೆ ಎಷ್ಟು ಬೇಕು ಅಷ್ಟು ಮನನ, ಅಷ್ಟು ಶ್ರವಣ, ಅಷ್ಟು ನಿಧ್ಯಾಸನ, ಅಷ್ಟು ಪ್ರಯತ್ನ ಮಾಡೋದು. ಅಂದರೆ ಯಾಕದ ಇಟ್ಟೇ ಅಲ್ಲ, ಅಷ್ಟೇ ಅಲ್ಲ, ಸರ್ವ ಪ್ರಯತ್ನೇನ ಏನು ಮಾಡಬೇಕು? ಭವಬಂಧ ವಿಮುಕ್ತಯೇ. ಭವ ಜನ್ಮ ಮರಣ ರೂಪ ಬಂಧ. ಭವ ಏವ ಬಂಧ, ಭವಬಂಧ. ಜನ್ಮ ಮರಣವೇ ಒಂದು ಬಂಧನ. ಬಂಧನ ಅಂದರೆ ಇಚ್ಛೆಯಂತೆ ಇರಲಿಕ್ಕೆ ಯಾವುದು ಕೊಡಂಗಿಲ್ಲ, ಅದಕ್ಕೆ ಬಂಧನ ಅಂತೆ. ಬಂಧನ ಹುಟ್ಟಬೋದು, ಸಾಯಕರವಲ್ಲ ಅಂತ, ಸಾಯಕರವಲ್ಲ ಅಂತ. ಹೀಗೆ ಸತ್ತ ಮೇಲೆ ಹುಟ್ಟಬೇಕಾದ ಬಂಧನೇ ಅದ, ಅನಿವಾರ್ಯ ಅದ. ಅದಕ್ಕೆ ಅಂತಾರು ಭವಬಂಧ ವಿಮುಕ್ತಯೇ. ಎಲ್ಲ ಬಂತು, ಎಷ್ಟು ದುಃಖ ಅದಾವ ಅವೆಲ್ಲ ಶರೀರಕ್ಕೆ ಅದಾವ. ಜನ್ಮ ಇದಕ್ಕೆ, ಮರಣ ಇದಕ್ಕೆ, ಮಾನ ಇದಕ್ಕೆ, ಅಪಮಾನ ಇದಕ್ಕೆ, ಜನ್ಮದಾನಂತೆ ಅದಾವ. ಎಲ್ಲ ದುಃಖಗಳು ಇಲ್ಲೇ ಅದಾವ. ಅದಕ್ಕಂತಾರೆ ಅದು ಬಂಧ ವಿಮುಕ್ತಯೇ. ಏನು ಮಾಡಬೇಕು? ಸ್ವೈರೇವ ಯತ್ನ ಕರ್ತವ್ಯ. ಈ ಜನ್ಮ ಮರಣ ದುಃಖವನ್ನು ನಿವೃತ್ತಿ ಮಾಡಲಿಕ್ಕೆ ತಾನೇ ಸ್ವೈ ಏವ, ತಾನೇ ತನ್ನ ಹೊಡೆ ತುಂಬಬೇಕಾದ್ರೆ ತಾನೇ ಉಣಬೇಕು. ವಿನ ಮತ್ತೊಬ್ಬರಿಗೆ ಹೇಳಕ್ಕೆ ಬರೋಂಗಿಲ್ಲ. ಊಟ ತಾನೇ ಮಾಡಬೇಕು, ತಾನೇ ಮಾಡಬೇಕು. ಹಾಗೆ ಸ್ವೈರೇವ, ಸ್ವತಃ ತಾನೇ ಸರ್ವ ಪ್ರಯತ್ನೇನ. ಅದು ಮುಟ್ಟಾಕಿ ಎಷ್ಟು ಹೇಳ್ಯಾರ ಅಷ್ಟು ಪ್ರಯತ್ನ. ಅವು ಹೇಳ್ಯಾರ ಮೊದಲ ನಿತ್ಯಾನಿತ್ಯ ವಿವೇಕ, ವೈರಾಗ್ಯ, ಶಿವಾಷಡ ಸಂಪತ್ತಿ, ಗುರುಪ್ರಸಕ್ತಿ, ಶ್ರವಣ, ಮನನ ಇವೆಲ್ಲ ಹೇಳ್ಯಾರ ಅವರು. ಸರ್ವ ಪ್ರಯತ್ನೇನ. ಇವೆಲ್ಲ ಪ್ರಯತ್ನೇನ ಏನು ಮಾಡಬೇಕು? ಕರ್ತವ್ಯ. ಏನು ಕರ್ತವ್ಯ? ಪ್ರಯತ್ನ ಕರ್ತವ್ಯ. ಕರ್ತವ್ಯ ಅಂದರೆ ಏನ್ರಿ? ಇದು ವಿಧಿ ಅದ ರೀ. ಲಿಂಗ ಲೋಟ ಪ್ರತ್ಯಯ ಅಂತ ಇದಕ್ಕೆ. ಮಾಡಲೇಬೇಕು. ಗಂತವ್ಯ ಹೋಗಲೇಬೇಕು, ಮಂತವ್ಯ ತಿಳಿಯಲೇಬೇಕು, ಶ್ರೋತವ್ಯ ಕೇಳಲೇಬೇಕು. ಯಾಕೆ ಮಾಡಿದ್ರೆ ತವ್ಯ ಪ್ರತ್ಯಯ ಏನಪ್ಪ ನಿರ್ದಿಷ್ಟವಾಗಿ ಹೇಳ್ತದೆ. ಅದಕ್ಕಂತಾರೆ ಅವರು ಕರ್ತವ್ಯ. ಇದಾಗ ಆಲಸ್ಯ ಮಾಡೋಕ್ಕೆ ಬರೋಂಗಿಲ್ಲ, ನಾಳೆ ಅನ್ನಕ್ಕೆ ಬರೋಂಗಿಲ್ಲ, ಅಲ್ಪ ಪ್ರಯತ್ನ ನಡೆಯಂಗಿಲ್ಲ. ಇಷ್ಟೆಲ್ಲ ಹೇಳಿದ್ರು ಅದ್ರಾಗ. ಸರ್ವ ಪ್ರಯತ್ನ, ಅಲ್ಪ ಪ್ರಯತ್ನ ನಡೆಯಂಗಿಲ್ಲ, ಅಟ್ಟಿಟ್ಟೆ ಕೇಳಿದ್ರೆ ನಡೆಯಂಗಿಲ್ಲ, ಅಟ್ಟಿಟ್ಟೆ ಅದಕ್ಕೆ ಹೇಳಿದ್ರು ಅವರು ಸರ್ವ ಪ್ರಯತ್ನೇನ. ಏನು ಮಾಡು? ಕರ್ತವ್ಯ ಬಾಧ್ಯದ. ನೀ ಮಾಡಲಿಕ್ಕೆ ಬೇಕು, ಬಾಧ್ಯದ. ನಿನಗೆ ಮುಕ್ತಿಯನ್ನು ಬೇಕು ಅಂದರೆ ಇವು ಮಾಡಲೇಬೇಕು. ಕರ್ತವ್ಯ ನಡೆಯಂಗಿಲ್ಲೇನು ರೀ? ಅಮ್ಮ ಪರೀಕ್ಷೆಗೆ ಯಾರ್ಯಾರು ಕೊಡ್ತಾರೆ ಪಾಸ್ ಹಾಕಾರ ನೋಡ್ರಿ. ಬರೆದವ್ರು ಬೇರೆ, ಪಾಸ್ ಆಗೋರು ಬೇರೆ, ಡಿಗ್ರಿ ತೊಗೊಳೋದು ಬೇರೆ. ಹಂಗೆ ನಮ್ಮದು ನಡೆಯಂಗಿಲ್ಲೇನು ರೀ?
ಗುರುಗಳ ನೀವೇ ಮಾಡಿರಿ, ನಿಮ್ಗೆ ಇಷ್ಟು ರೊಕ್ಕ ರೂಪಾಯಿ ಕೊಡ್ತೀವಿ ನಾವು ಸೇವೆ ಮಾಡಿರಿ ನಡೆಯಂಗಿದೆ. ನೀವು ಕರ್ತವ್ಯ ಅಂತ ಹೇಳಕತ್ತೀರಲ್ಲ, ಹಂಗೆ ಎಷ್ಟೋ ವ್ಯವಹಾರ ನೋಡ್ತೇವೆ ನಾವು ಜಗತ್ತಿನಾಗ. ಯಾರ್ದಾರ ಯಾರಿಗೆ ಹೆಸರು ಮಾಡ್ತಾರೊಬ್ರು ಹೆಸರೊಬ್ಬರು ಅಂತದಲ್ಲ. ಹಂಗೆ ದಯಮಾಡಿ ನೀವು ಮಾಡಿರಿ ಗುರುಗಳ, ನಿಮ್ಮೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ಹೇ ತಮ್ಮ ಜಡ್ಡು ಬಂದವನೇ ಔಷಧ ಕುಡಿಬೇಕು, ಮತ್ತವರು ಕುಡಿದ್ರೆ ನೀವು ಕುಡಿದ್ರೆ ಬರೋಂಗಿಲ್ಲ ಅದು. ಅದಕ್ಕಂತಾರೆ ಅವರು ರೋಗ ಆದವು ಇವ ಪಂಡಿತೈ, ರೋಗದಾಗ ಬಂದವನು ಔಷಧ ಕುಡಿಬೇಕಪ್ಪ, ಮತ್ತವ್ರು ಕುಡಿಯೋಕ್ಕೆ ಬರಂಗಿಲ್ಲ. ಅದು ಕುಡಿದ್ರೆ ಆರಾಮಾಗಿಲ್ಲ. ಅವ ತನ್ನ ರೋಗಗಳು ತಾನೇ ಔಷಧ ಕುಡಿಬೇಕು. ನಮ್ಮ ಮೇಲೆ ದಯ ಇದ್ದರೆ ಗುರುಗಳು ನೀವೇ ಮಾಡಿರಿ, ಬರೋಂಗಿಲ್ಲ. ಗುರುಗಳು ನಿಮ್ಮ ಮೇಲೆ ಪ್ರೇಮದರ ಕರೆ. ನಿನ್ನ ಅಜ್ಞಾನ ಏನಪ್ಪ ಅಂದ್ರೆ ಕಳ್ಕೊಳ್ಳೋಕೆ ನೀನೇ ಪ್ರಯತ್ನ ಮಾಡಬೇಕಿವೇನ. ಅವರಿಂದ ಅನುಕೂಲ ಆಗ್ತಾರೆ, ಸಹಾಯ ಆಗ್ತಾರೆ. ಎದ್ದು ಹೋಗೋಕ್ಕಾಗಿಲ್ಲ ಅಂದ್ರೆ ನಾವೇ ತರ್ತೇವೆ, ಎಲ್ಲಿದ್ದಾರೆ ಔಷಧ ತರ್ತೇವೆ, ಮಸಾಜ್ ಮಾಡಿ ನೀವು ಮನೆಗೆ ಕರ್ಕೊಂಬರ್ತೇವೆ, ಡಾಕ್ಟ್ರಿಗೆ ಕರ್ಕೊಂಬರ್ತೇವೆ. ಡಾಕ್ಟರ್ ಇಂಜೆಕ್ಷನ್ ನಮ್ಮ ಅಪ್ಪಗೆ ಮಾಡಿ ನನಗೆ ಆರಾಮಾಗಲಿ ಅಂದರೆ ಹೆಂಗಾಗ್ತದೆ? ನೀನೇ ಮಾಡ್ಕೊಡ್ಬೇಕು ಇಂಜೆಕ್ಷನ್, ಮತ್ತೊಬ್ರು ಮಾಡ್ಲಿಕ್ಕೆ ಇದಕ್ಕೆ ಬರೋಂಗಿಲ್ಲ. ಅದಕ್ಕಂತಾರೆ ಅವರು ರೋಗಾದವು ಇವ ಪಂಡಿತೈಹಿ. ಏನಪ್ಪ ಅಂದ್ರೆ ಪಂಡಿತೈಹಿ ಏನಪ್ಪ ಅಂದ್ರೆ ರೋಗಾದಿಗಳನ್ನು ಮಾಡಪ್ಪ ವೈದ್ಯರು ಹೇಗೆ ಆಗ್ತದೆ ಹಂಗೆ ಪಂಡಿತರಿಂದ ಆಗೋದಿಲ್ಲ, ಹೇಳೋರಿಂದ ಆಗ್ತಿಲ್ಲ. ಸ್ವತಃನೇ ಔಷಧಿ ಹೆಂಗೆ ತಗೋತಾರೆ ಹಂಗೆ ಇದನ್ನು ಮಾಡಬೇಕಪ್ಪ ಅಂತ ಹೇಳಿದ್ರು. ಪ್ರಯತ್ನ ನೀವು ಮಾಡಬೇಕು ಅಂತ ಹೇಳಿದ್ರು. ಆಯ್ತು ರೀ. ಪ್ರಯತ್ನ ಅಂದರೆ ಏನವು? ಏನು ಪ್ರಯತ್ನ ಮಾಡಬೇಕು? ನಿನ್ನ ರೋಗ ಹೋಗ್ಬೇಕಾದ್ರೆ ನೀನೇ ಔಷಧ ತೊಗೋಬೇಕು. ಹಂಗೆ ನಿನ್ನ ಅಜ್ಞಾನ ಭಗವಂತ ನೀನೇ ಪ್ರಯತ್ನ ಮಾಡಬೇಕು. ಏನೇನು ಮಾಡ್ಬೇಕು ಹೇಳಿ? ಏನೇನು ಮಾಡಬೇಕು? ಡಾಕ್ಟ್ರ್ ಹೇಳ್ತಾರೆ, ನೋಡು ಮೊದಲಿಗೆ ಗುಳಿಗೆ ತಗೋ, ಒಂದು ತಾಸು ಬಿಟ್ಟು ಆಮೇಲೆ ಇಟ್ಟು 2 ಚಮಚ ಔಷಧ ಕುಡಿ ಹೇಳ್ತಾರಲ್ಲ ಅವ ಹೇಳ್ತಾರೆ. ಹಂಗೆ ನಾನು ಏನೇನು ಮಾಡ್ಬೇಕು ಹೇಳ್ರಿ? ಗುಳಿಗೆ ಯಾವಾಗ ತೊಗೋಬೇಕು, ಔಷಧ ತೊಗೋಬೇಕು, ಎಷ್ಟೊತ್ತು ತೊಗೋಬೇಕು ಹೇಳಿ ಗೊತ್ತಾಗಿತ್ತು. ಏನು ನನಗೊಂದು ಇಚ್ಛೆ ಹೇಳಿದ್ದು ಭವರೋಗದ, ಅದಕ್ಕೆ ಇದಕ್ಕೆ ಏನೇನು ಮಾಡಬೇಕು ಅಂತ, ಏನು ಕಾರಣ, ಏನು ಮಾಡಿದ್ರೆ ರೋಗ ಹೋಗ್ತದೆ, ಭವರೋಗ ಹೋಗ್ತದೆ, ಆರೋಗ್ಯ ಸಿಗ್ತದೆ ಅಂತ ಕೇಳಿದ್ರೆ ಶಂಕರ ಭಗವತ್ಪಾದರು ಆ ಆರೋಗ್ಯಕ್ಕೆ ಏನು ಬೇಕು ಅನ್ನೋದು ಹೇಳ್ತಾರೆ. ಅಥವಾ ರೋಗ ಹೋಯ್ತು ಅಂದ್ರೆ ಆರೋಗ್ಯ, ಆ ರೋಗ ಹೋಗಲಿಕ್ಕೆ ಏನೇನು ಮಾಡಬೇಕು ಅನ್ನೋದು ಯಸ್ತ್ವಯ ಅದ್ಯ ಕೃತಃ ಪ್ರಶ್ನಃ ವರಿಯಾನ್ ಶಾಸ್ತ್ರವಿನ್ಮತಃ ಸೂತ್ರಪ್ರಾಯೋ ಧಿಗೂಢಾರ್ಥೋ ಜ್ಞಾತವ್ಯಶ್ಚ ಮುಮುಕ್ಷುವಿ. ಭಾರಿ ಹೇಳಿದ್ರು, ಭಾರಿ ಹೇಳಿದ್ರು. ಇದಕ್ಕೆ ಅಂತಾರೆ ಹುರುಪು ಕೊಡ್ಬೇಕ್ರಿ. ಬುದ್ಧಿ ನೀವು ಪ್ರಶ್ನೆ ಮಾಡಕ್ಕೆ ಬರ್ತದ ಮಂಗೇನು ಅಂತ ಮುಂದೆ ಏನು ಕೇಳ್ಬೇಕ್ರಿ? ಪ್ರಶ್ನೆ ಕೇಳ ಮುಂದೆ ಬೇಡ ಎಪ್ಪತ್ತು ಕುಂತ ಬಿಡ್ತಾನೆ. ಹುಡುಗರು ಅವು ಕುಣಿತಿರ್ತಾವೆ ಮಟ್ಟ ನೋಡಿ ಹೆಂಗೆ ಕುಣಿಯಕತ್ತ ಖುಷಿ ಪಡ್ಬೇಕು. ಅವು ಕುಣಿತಾವೆ ಹಾಗೆ. ಹಾಡಕತ್ತಾರೆ ಏನು ಚಂದ ಹಾಡ್ದೆ ಮುಂದೆ ಹಾಡ್ತಾನೆ, ಮೊದಲೇ ಬೇಯಕತ್ತಾರೆ ಬಂದಾಗ್ತದೆ ಏನೋ ಹಂಗೆ. ಇಷ್ಟು ಖುಷಿ ಅವನಿಗೆ ಎಬ್ಬಿಸಿ ಕುಂಡಿಸೋರು ಗುರುಗಳು. ಹಾಗೆ ಕೇಳೋಕೆ ಪ್ರಶ್ನೆ ಮುಂದೆ ಕೇಳೋಕೆ ಪ್ರಶ್ನೆ ಕೇಳಂಗೆ. ಏನು ಪ್ರಶ್ನೆ ಮಾಡಿದಪ್ಪ? ನಿನ್ನಂತೆ ಕೇಳಿದವರು ಯಾರು ಉಂಟು ಈ ಜಗದೇ ಮೈತ್ರೇಯಿ. ಹೆಂಗೆ ಹೇಳ್ಯಾರ ನೋಡ್ರಿ, ಎಷ್ಟು ಅಕ್ಕಿಗೆ ನೋಡಿ. ನಿನ್ನಂತೆ ಕೇಳಿದವರು ಯಾರು ಉಂಟು ಈ ಜಗದಿ ಮೈತ್ರೇಯಿ. ಇಂಥ ಪ್ರಶ್ನೆ ಯಾರು ಮಾಡ್ಯಾರ? ಯಾರು ಮಾಡ್ಯಾರ? ನೀವು ತಂಗಿ ಮಾಡಲಿಲ್ಲ ನೋಡಲ್ಲಿ ಕತೆ ಏನೇ ಮಾಡಲಿಲ್ಲ. ನಿನ್ನಂತೆ ಕೇಳಿದವರು ಯಾರು ಉಂಟು ಈ ಜಗತ್ತು. ಎಷ್ಟು ಪ್ರೋತ್ಸಾಹ ಕೊಡ್ತಾರೆ. ಹಂಗೆ ಶಿಷ್ಯನಿಗೆ ಪ್ರೋತ್ಸಾಹ ಕೊಡ್ಬೇಕು. ಬುದ್ಧಿ ಇಲ್ಲ, ತಿಳಿಯಂಗಿಲ್ಲ, ಹೊಳೆಯಂಗಿಲ್ಲ, ಮಾತಾಡ್ತಾನೆ ನೋಡಬಾರ್ದು ಸುಗೋಡು. ಕಡಿತಾಗ ಸುಮ್ಮನೆ ಕೊಡಿರ್ತಾನೆ.
ಪ್ರೋತ್ಸಾಹ ಮಾಡ್ಬೇಕ್ರಿ ಶಿಷ್ಯನಿಗೆ. ಎರಡು ಚಂದ ಹೇಳ್ತಾರೆ ನೋಡು. ಯಸ್ತ್ವಯ ಕೃತಃ ಪ್ರಶ್ನೆ, ತ್ವಯ ನಿನ್ನಿಂದ ಏನು ಪ್ರಶ್ನೆ ಮಾಡಿದಲ್ಲಿ ಹಿಂಗೆ ಯಾರೂ ಕೇಳಿಲ್ಲ ನೋಡು. ನಂಬರ್ ಒಂದು ಪ್ರಶ್ನೆ ವರ್ಯಾನ್. ಹೆಂಗ್ರಿ? ವರ್ಯಾನ್, ವಿದ್ವತ್, ವಿದ್ವರಿಷ್ಠ, ವಿದ್ವರ. ವಿದ್ವರ್ಯಾನ್ ವಿದ್ವರಿಷ್ಠದವರು ಪ್ರಶ್ನೆ ಕೇಳಿದಪ್ಪ. ತ್ವಯ ಅದ್ಯ, ಈಗ ಏನು ಪ್ರಶ್ನೆ ಮಾಡಿದೆಯಲ್ಲ ಅದು ವರ್ಯಾನ್ ಕೃತ, ದೊಡ್ಡ ಪ್ರಶ್ನೆ ಮಾಡಿದ. ಯಾರು ಹೇಳ್ತಾರೆ? ಶಾಸ್ತ್ರವಿದ್ಮತಃ. ಅದ ಇದು ನಾ ಹೇಳಂಗಿಲ್ಲ, ಬಲ್ಲವರು ಮಹಾತ್ಮರು ಜ್ಞಾನಿಗಳಂತಾರೋ ಈ ಪ್ರಶ್ನೆಗೆ. ಶಬಾಷ್ ಮಾಡು. ಸಂಗೀತ ಚಲೋ ಹಾಡ್ತಾರಂತ ನಮ್ಮ ಕರ್ಣ ಮೊದಲು ಇರೋಂಗಿಲ್ಲ. ಶಾಸ್ತ್ರ ರೀತಿಯಾಗಿ ಹಾಡ್ದ ಅಂದ್ರೆ ಪದ್ಧತಿ ಅವನಿಗೆ ನಂಬ್ತಾರೆ ಅವರು. ಲೋಕ ಸಂಗೀತ ಅಲ್ಲ, ಶಾಸ್ತ್ರೀಯ ಸಂಗೀತ ಎಲ್ಲರೂ ಒಪ್ಪಂಗಿಲ್ಲ. ತಾಳ ಬದ್ಧ ಇದ್ದವ್ರು ಒಪ್ತಾರೆ ಶಾಸ್ತ್ರೀಯ. ಈ ಹುಡುಕಿ ಹಾಡ್ತಾವಲ್ರಿ ಹೊಳೋಣ್ಯಾಗದು. ಎಲ್ಲರೂ ಕುಣಿತಾರೆ, ಎಲ್ಲರೂ ಮಾಡ್ತಾರೆ, ಎಲ್ಲರೂ ಒಪ್ಪಂಗಿಲ್ಲ. ಅದು ಶಾಸ್ತ್ರೀಯ ಸಂಗೀತರು ಒಪ್ಪಬೇಕು. ಅದಕ್ಕಂತಾರೆ ಶಾಸ್ತ್ರವಿನ್ ಮತ. ಅದಕ್ಕೆ ಹೆಂಗ್ರಿ? ಶಾಸ್ತ್ರವಿನ್ ಮತಃ, ಶಾಸ್ತ್ರಜ್ಞರ ಮತ. ಅದು ನೀ ಪ್ರಶ್ನೆ ಮಾಡಿದೆಲ್ಲ, ನೀನು ಪ್ರಶ್ನೆಗೆ ಹೌದೌದು ಅಂತಾರೆ ಯಾರು? ಬ್ರಹ್ಮಜ್ಞಾನಿಗಳು, ಶಾಸ್ತ್ರವಿತ್ತರು, ಮಹಾನುಭಾವರು. ಏನಪ್ಪ ಅಂತೀವಿ? ಶಾಸ್ತ್ರವಿನ್ ಮತ. ಮತ್ತೆ ಹಂಗಾದ್ರೆ ನೀನು ಪ್ರಶ್ನೆ ಉದ್ದಕ್ಕೆ ಕೇಳಬಾರ್ದ್ರಿ. ಉದ್ದಕ್ಕೆ ಕೇಳ್ತಾನೆ ಪ್ರಶ್ನೆನೇ ಅರ್ಧ ಗಂಟೆ ಆಯ್ತು ಅಂದ್ರೆ ಉತ್ತರ ಎಷ್ಟು ಆಗ್ಬೇಕು? ಕಡ್ದಟ್ಟೆ ತೋರಿಸ್ಬೇಕು. ಭಾಳ ತೋರಿಸಿದ್ರೆ ಮೈ ತುಂಬ ಗಾಯ ಅಕ್ಕ. ಎಷ್ಟು ಬೇಕಷ್ಟೇ. ಪ್ರಶ್ನೆ ಹೆಂಗಿರಬೇಕು? ಸೂತ್ರದಾಗ ಇರಬೇಕು. ಅಲ್ಪಾಕ್ಷರ ಮಸಂದಿಗ್ಧಂ ಹಂಗಿರ್ಬೇಕು. ಹೆಂಗೆ ಎಷ್ಟು ಚಂದ ಕೇಳಿದೆಪ್ಪ ನೀ ಪ್ರಶ್ನೆ. ಸೂತ್ರಪ್ರಾಯ ಪ್ರಶ್ನೆ ನಿಂದು ಸಾಕು. ಇದಿಟ್ಟು ಕೇಳಿದ್ರೆ ಎಡೇ ಬ್ರಹ್ಮಜ್ಞಾನೇ ಆಗಿಬಿಡಂಗೆ ಕೇಳಿದ್ದು ನೋಡು. ಎರಡು ಚಂದ ಕೇಳಿದಿ ಪ್ರಶ್ನೆ. ಸೂತ್ರಪ್ರಾಯ ಅಷ್ಟೇ. ಸಂಕ್ಷಿಪ್ತ ಭಾಳ ಗಡ್ಬಡ. 20 ಪ್ರಶ್ನೆ ಮಾಡಬಾರ್ದು ಮನುಷ್ಯನಿಗೆ. ಯಾವ್ದು ಹೇಳಬೇಕು ಅವರೇ ಫಜೀತಿ ಹಾಕೋದು. ಪ್ರಶ್ನೆ ಒಂದೇ ಮಾಡಬೇಕು, ಒಂದೇ ಅಷ್ಟೇ. ಹಂಗೆ ಸಂಕ್ಷಿಪ್ತ ಇರಬೇಕು. ದೊಡ್ಡವ್ರ ಮುಂದೆ ಭಾಳ ಮಾತಾಡೋಕ್ಕೆ ಹೋಗ್ಬಾರ್ದು. ಸ್ವಲ್ಪ ಅಲ್ಪ ಅಕ್ಷರದಾಗೆ ಹೇಳಬೇಕು. ಅದಕ್ಕೆ ಸೂತ್ರಪ್ರಾಯ. ಭಾಳ ಸಣ್ಣ ಪ್ರಶ್ನೆ ಮಾಡಿದೆ, ಸಂಕ್ಷಿಪ್ತ ಮಾಡಿದೆ. ಪ್ರಶ್ನೆ ಸಂಕ್ಷಿಪ್ತದ, ಅರ್ಥ ಭಾಳ ದೊಡ್ಡದ. ನಿಗೂಢ ಅರ್ಥೋ ಹೆಂಗಿರ್ಬೇಕ್ರಿ? ಎಷ್ಟೊತ್ತು ಹೇಳಿದ್ರು ಮುಗಿದಿರಬಾರ್ದು ಅದು. ಪೂರಾ ಈ 300 ಶ್ಲೋಕ ಅರ್ಥ ಮುಗಿತಾಗದ. ಅವನ ಪ್ರಶ್ನೆಗೆ ಉತ್ತರ ಕೊಡೋಕೆ ಇಷ್ಟಾಗ್ಯದ. ಅವನ ಪ್ರಶ್ನೆ ಇಟ್ಟೇ ಅದ. ಇದಕ್ಕೆ ಉತ್ತರ ಇಡದ ರೀ, ಪೂರಾ ಚೂಡಾಮಣಿ ಅದು. ಹೆಂಗದ ರೀ ಅಂತಾರೆ ಅವರು. ಸೂತ್ರಪ್ರಾಯೋ ನಿಗೂಢ ಅರ್ಥೋ. ಪ್ರಯೋಜನ, ಅರ್ಥ ಅಂದ್ರೆ ಪ್ರಯೋಜನ. ಸಾಧಿಸಬೇಕಾದದ್ದು ಭಾಳ ನಿಗೂಢದ. ಇದ್ರೊಳಗೆ ಮುಕ್ತಿ ಮೋಕ್ಷ ಅದೇ ಸಾಧಿಸ್ಬೇಕಲ್ಲ. ಅದು ಭಾಳ ನಿಗೂಢದ, ಭಾಳ ಗೌಪ್ಯ ಅದ. ಭಾಳ ಹುಡುಕಿ ತೆಗಿಬೇಕು. ಅದಕ್ಕೆ ಭಾಳ ಯೋಚನೆ ಮಾಡಬೇಕು. ಅದಕ್ಕೆ ಅಂತ ನಿಗೂಢ ಅರ್ಥೋ. ಕೆಲವೊಂದು ಮಾತು ಭಾಳ ಗುಂಬ ಮಾತಾಡ್ತಾರೆ ನೋಡ್ರಿ ಇವರು ಅಂತಾರೆ. ಅವ್ರ ಮಾತು ಭಾಳ ಗುಂಬ ಇರ್ತಾವೆ. ಯಾಕೆ ತಿಳಿಯೋಕ್ಕೆ ಬರೋಂಗಿಲ್ಲ. ಹಾಗಿರಬಾರ್ದು, ಜ್ಞಾತವ್ಯ ಇರಬೇಕು. ನಿರರ್ಥಕ ಮಾತುಗಳು ಹುಡುಕಾಡಿದ್ರೆ ಏನೂ ಸಿಗಂಗಿಲ್ಲ. ಅದ್ರ ಏನೂ ಸಿಗಂಗಿಲ್ಲ. ಅವೇ ಏನು ಬರೋಂಗಿಲ್ಲ. ಅದಾದ್ರೆ ಅದು ಹೇಳ್ತಾರಲ್ಲ, ನಮ್ಮ ಮನೆಯಾಗ ಎಮ್ಮೆ ಇದ್ದದ ಉಣ್ಣಕ್ಕೆ ಬರ್ರಿ ಅಂದ್ರಂತ ಇಟ್ಟು ಉದ್ದು ಹೇಳಿದ್ರಂತ. ಶಬ್ದ ಏನು ಕೆಲಸ ಇಲ್ಲ ವಿಷಯ. ಹಂಗಿರಬಾರ್ದು. ಹ್ಯಾಂಗಿರ್ಬೇಕು? ಇಟ್ಟೇ ಇರಬೇಕು. ಅದಕ್ಕೆ ನಿಗೂಢ ಅರ್ಥೋ. ಮತ್ತು ಹೆಂಗೆ ಭಾಳ ಗುಂಬು ಮಾತಾಡ್ತಾರೆ, ಆದರೆ ಏನೂ ಇರೋಂಗನೇ ಇಲ್ಲ.
ಹೊಡೆದ್ರೆ ಹಾಗೆ ಜ್ಞಾತವೇ ಇರಬೇಕು, ತಿಳಿಯಲಿಕ್ಕೆ ಯೋಗ್ಯವಾಗಿರತಕ್ಕಂಥದ್ದಿರಬೇಕು. ಮಾಡ್ದಂತ ಬಂದಂತ ಅಪ್ಪ ಅವ್ರು ಹೇಳ್ತೀವಿ ಕರೆದಂತ ಇಲ್ವಾ ಮಂದ್ಯಾಗ ಹೇಳು ಮಾತಲ್ಲ ಇಲ್ವಾ ಏನು ಹೇಳ್ತಾನೋ ಅಂತ ಹೋದಂತ ಅವನ ಕಿವಿ ಗಿಡ ನಿಂತವ ಅಂತ ಹೇಳ್ದಂತ. ಏನ್ರಿ ಗಿಡ ನಿಂತವ ಅಂದಂತ. ಅದು ಕುಂತದ್ದು ಯಾರು ನೋಡ್ಯಾರು? ಕುಂತದ್ದು ಯಾರು ನೋಡ್ಯಾರ? ಇದು ಜ್ಞಾತವ್ಯ ಏನ್ರಿ? ಕಿವ್ಯಾಗ ಹೇಳ್ದಂತ ಗಿಡ ನಿಂತವ. ಎಷ್ಟು ಗೌಪ್ಯ ರೀ. ಯಾರಿಗೆ ಕೇಳ ಕಿವ್ಯಾಗ ಬಾಯಿ ಇಟ್ಟು ಹೇಳ್ದೆ ಏನು ಗಿಡ ನಿಂತವ. ಇದು ಜ್ಞಾತವ್ಯ. ಮನುಷ್ಯಗೆ ಜ್ಞಾತವ್ಯ ಇರಬೇಕು, ಮಾತು ತಿಳಿಲಿಕ್ಕೆ ಯೋಗ್ಯ ಇರಬೇಕು, ಅಂಥದ್ದಿರ್ಬೇಕು. ಬಿಡ್ಕಂದ್ರೆ ಗಿಡ ನಿಂತವ ಮನುಷ್ಯ ಕುಂತಾನೆ ಏನದು ಮಾತು? ಆ ಮಾತಲ್ಲತ್ತಾರೆ ಅವ್ರು. ಅದು ಕೇಳ್ತಾರೆ ಅವರು ಏನಪ್ಪ ಅಂತ ಕೇಳಿದ್ರೆ ಜ್ಞಾತವ್ಯ ನೋಡಿ ಹೆಂಗದ್ರೆ ಸೂತ್ರ ಅದ, ನಿಗೂಢಾರ್ಥ ಅದ, ಜ್ಞಾತವ್ಯ ಅದ, ಬಲ್ಲವ್ರ ಒಪ್ಪಂಗ ಅದ, ಮತ್ತು ಮುಮುಕ್ಷುಗಳು ಕೇಳಂಗದ. ಅದಕ್ಕೆ ಮುಮುಕ್ಷವ. ಮುಮುಕ್ಷರು ಕೇಳಂಗಿರಬೇಕು, ತಿಳಿಯಂಗಿರಬೇಕು, ಅರ್ಥಗರ್ಭಿತಿರಬೇಕು, ಸ್ವಲ್ಪ ಇರಬೇಕು, ಶಾಸ್ತ್ರಜ್ಞರು ಒಪ್ಪಬೇಕು. ನೋಡಿರಿ ಪ್ರವಚನಕ್ಕೆ ಇಟ್ಟಿರ್ಬೇಕು ರೀ, ಇಟ್ಟಿದ್ರೆ ಪ್ರವಚನ ಅಂತಾರೆ. ಹೆಂಗಿರ್ಬೇಕು ರೀ? ಜ್ಞಾತವ್ಯ ಇರಬೇಕು, ಬಲ್ಲವರು ಹೌದು ಅನ್ಬೇಕು, ಎಡ್ಡೇ ಮಾತನ್ನ ಹೇಳಬೇಕು. ಹೌದಲ್ಲ? ಇದಕ್ಕೆ ಪ್ರವಚನ ಅಂತ. ಪೂರಾ ಶಾಸ್ತ್ರ ಓದಿ ಏನು ಹೇಳ್ಯಾರ? ಏನು ಹೇಳ್ಯಾರಪ್ಪ? ಗಂಟೆ ಹೇಳ್ಯಾರ, ಏನು ಹೇಳ್ಯಾರ? ನಿರ್ಣಯ ಬರೋಂಗಿಲ್ಲ. ನಿರ್ಣಯ ಬರಲಿ ಅಂದ್ರೆ ಅದು ಶಾಸ್ತ್ರ ಅಲ್ಲ, ನಿರ್ಣಯ ಬರಬೇಕು. ಅದಕ್ಕೆ ಹಂಗೆ ನಿರ್ಣಯ ಬರೋಂಗೆ ಇತ್ತು ಅಂತ ಕೇಳಿದರೆ ಅದು ಮುಮುಕ್ಷುಗಳಿಂದ ಸೇವಿಸಲಿಕ್ಕೆ ಯೋಗ್ಯ ಆಗಿರ್ತದೆ. ಅದಕ್ಕೇನಪ್ಪ ಅಂತ ಕೇಳಿದರೆ ಗುರುಗಳು ಭಾಳ ಆನಂದ ಆಯ್ತು ಅವ್ರಿಗೆ, ಭಾಳ ಆನಂದ ಆಯಿತು, ಭಾಳ ಆನಂದ ಆಯಿತು. ನನ್ನ ಜನನ ಮರಣ ಭವಬಂಧ ಹೆಂಗೆ ಬಂದದ, ಹೆಂಗೆ ಹೋಗ್ತದೆ ಅಂತ ಕೇಳ್ದಲ್ಲ, ಇಷ್ಟು ಪ್ರಶ್ನೆಗೆ ಖೂಬ್ ಆನಂದ ಆನಂದ ಆಗಿ ಕೊಂಡ್ರು. ಈಗ ಹೋಗಂಗೆ ಇಲ್ಕೊಂಡ್ರಿಲ್ಲ, ನಾ ಹೇಳ್ತೀನಿ, ನಿನಗೆ ಹೇಳೇ ಕಳಿಸ್ತೇನೆ ಅಂದ್ರೆ ಅವರು. ಹೆಂಗದ ನೋಡ್ರಿ, ನಾಳೆಗೆ ಅನ್ನಂಗಿಲ್ಲ. ನಾಳೆ ಈಗ ಸದ್ಯ ನಿನಗೆ ಶೃಣ್ವಾವಹಿತು ವಿದ್ವನ್ ಎನ್ಮಯ ಸಮುದುರತೆ. ವಿದ್ವನ್ ಶಿಷ್ಯನಿಗೆ ಎಷ್ಟು ಚಂದ ಹೇಳಿದ್ರು ನೋಡ್ರಿ. ಯಾಕೆ ಮಾಡೇ ಬಂದ ನೋಡ್ರಿ ಅವ. ಅದಕ್ಕೆ ವಿದ್ವನ್ ಪಂಡಿತ ಇದೆಯಪ್ಪ. ವಿದ್ವಾನ್ ಅಂದ್ರೆ ಪಂಡಿತ. ಕೇಳೋದ್ರಾಗ ಶಾಸ್ತ್ರ ಹೋದ್ರೆ ಶಾಣೆ ತಮಾಗೇ ಬಂದ ನೋಡ್ರಿ. ವಿದ್ವನ್ ಶೃಣುಸ್ವ, ಕೇಳು ಕೇಳು, ಕಿವಿಯಾಗ ಮನಸ್ಸು ಕೊಟ್ಟು ಇಟ್ಟು ಕೇಳು. ಶೃಣುಸ್ವ ಆವಹಿತೋ, ಎಚ್ಚರದಿಂದ ಕೇಳು. మరి ಹಂಗೆ ಕೇಳ್ಬಿಡಿ, ಎಚ್ಚರದಿಂದ ಕೇಳು. ಏನು? ಯತ್ ಯಾವ ಮಾತನ್ನು ಮಯ ನನ್ನಿಂದ ಸಮುದೀರ್ಯತೆ, ಈರ್ಯತೆ ವಕ್ಷತೆ ಹೇಳೋದು. ಸಮ್ಯಕ್ ಸಮ್ಯಕ್ ಯಾವುದನ್ನು ಸರಿಯಾಗಿ ಹೇಳ್ತೀನಿ ಸರಿಯಾಗಿ ಕೇಳಿ. ನಾನು ಹೇಳ್ತೀನಿ ಸರಿಯಾಗಿನೇ, ಬರೋಬ್ಬರಿ. ನಿನ್ನ ಪ್ರಶ್ನೆ ಏನದಲ್ಲ, ಇದು ಬಂದ ಹ್ಯಾಂಗೆ ಬಂತು ಎಲ್ಲಿ, ಅದಕ್ಕೆ ನಾನು ಬರೋಬ್ಬರಿ ಉತ್ತರ ಹೇಳ್ತೀನಿ. ಸಮುದೀರ್ಯತೆ ಸಮ್ಯಕ್ ಈರ್ಯತೆ, ನಾನು ಬರೋಬ್ಬರಿ ಉತ್ತರ ಹೇಳ್ತೀನಿ ನಾನು. ಅದಕ್ಕೆ ಆವಹಿತೋ ಶೃಣು, ನೀ ಹೆಂಗೆ ಎಚ್ಚರದಿಂದ ಕೇಳು, ಕಿವ್ಯಾಗ ಮನಸ್ಸಿಟ್ಟು ಕೇಳು. ಹಂಗೆ ಕೇಳಿದ್ರೆ ಏನಾಕ? ತದೇ ತತ್ ಶ್ರವಣಾತ್ ಸದ್ಯೋ ಭವಬಂಧಾತ್ ವಿಮೋಕ್ಷಸೆ. ಹಂಗೆ ಕೇಳಿದ್ರೆ ಏನಾಗ್ತದೆ? ಎಚ್ಚರಿಕೆ ಏತತ್ ಶ್ರವಣಾತ್, ಆಯಾವ ನನ್ನ ಮಾತನ್ನು ಕೇಳುವುದರಿಂದ ನಿನಗೇನಾಗ್ತದ? ಭವಬಂಧದಿಂದ ಮೋಕ್ಷ ಆಗ್ತದೆ, ಬಿಡಲ್ಪಡ್ತೀವಿ. ಎಂದರೆ ಅಂದವು
ಎಂದರೆ ನೀವು ಸತ್ತು ಬಳಕ ನಾ ಸತ್ತು ಬಳಕ ಸದ್ಯ ಊಟ ಮಾಡುವುದರ ಜೊತೆಗೆ ಹೆಂಗೆ ಹಸಿವು ನಿವೃತ್ತಿಯಾಗುವುದೋ ತೃಪ್ತಿ ಪ್ರಾಪ್ತಿಯಾಗುವುದೋ ಅದರಂತೆ ನಾ ಹೇಳೋ ಮಾತು ನೀ ಪಕ್ಕ ಕೇಳಿದೆ ಅಂದರೆ ಸದ್ಯ ಈಗ ಸದ್ಯ ಭವಬಂಧಾತ್ ವಿಮೋಕ್ಷ ಭವಬಂಧದಿಂದ ಬಿಡಲ್ಪಟ್ಟವನಾಗುತ್ತಿ. ಬರೇ ಮೋಕ್ಷ ಅಲ್ಲ, ವಿಮೋಕ್ಷ ವಿಶೇಷ ರೂಪೇಣ. ಯಾಕೆ ಬೇರೆ ಬೇರೆಯವರು ಬಹಳ ಮೋಕ್ಷ ಹೇಳ್ತಾರೆ, ಅನ್ಯ ಮತವಾದಿ ಬೇರೆ ಮೋಕ್ಷ ಹೇಳ್ತಾರೆ. ಪರಂತು ನೀನು ನಿಶೇಷ ರೂಪವಾಗಿ ವಿಶೇಷ ರೂಪವಾಗಿ ಸರ್ವಬಂಧ ಪ್ರಹಾಣಾರ್ಥಂ ಏನಂದ್ರೆ ಹಾಗೆ ನೀನು ಸಮಸ್ತ ಬಂಧನ ಬಿಡುಗಡೆ ಆಗ್ತಾಯಿದ್ದಿ. ನೀನಪ್ಪ ಅಂದ್ರೆ ಚಂದ ಕೇಳು, ನಾ ಹೇಳ್ತೀನಿ. ಏನು ರೀ ಅವು ಹೇಳ್ತು, ನೋಡಪ್ಪ ಗಾಡಿ ತಯಾರಾಗಬೇಕಾದ್ರೆ ಮಣ್ಣು ಸಿಮೆಂಟ ಕಲ್ಲ ಎಲ್ಲ ಬೇಕಿಲ್ಲ. ಅದೇ ಆ ಗಾಡಿ ಮೇಲೆ ಪಿಲ್ಲರ್ ಮೇಲೆ ಛತ್ತಿರ್ತದೆ, ಆಗ ಸಾಧನ ಮೇಲೆ ಸಾಧ್ಯ ಇರ್ತದೆ. ಪಿಲ್ಲರ್ ಇಲ್ಲದ ಛತ್ತಿಲ್ಲ, ಗಾಡಿದ ಛತ್ತಿಲ್ಲ. ಇದು ಮೋಕ್ಷ ಛತ್ತಿದ್ದಂಗೆ ಅದ. ಪರಂತು ಕೆಳಗೆ ಪಿಲ್ಲರ್ ಬೇಕು, ಅದಕ್ಕೆ ಗಾಡಿ ಬೇಕು. ಅದಕ್ಕೆ ಮೊದಲು ಗಾಡಿ ತಯಾರು ಮಾಡಬೇಕು, ಆಮೇಲೆ ಛತ್ತು ಹಾಕಬೇಕು. ಏನು ಛತ್ತಾಗಿ ಗಾಡಿ ಮಾಡ್ತಾರೆ, ಛತ್ತಾಗಿ ಗಾಡಿ ಇರೋಂಗಿಲ್ಲ. ಮೊದಲ ಗಾಡಿ ಆಮೇಲೆ ಛತ್ತು. ಹಂಗೆ ಆ ಮೋಕ್ಷ ಏನದ, ಆ ಮೋಕ್ಷ ಅನ್ನತಕ್ಕಂಥ ಈ ಛತ್ತಿಗೆ ಕೆಲವೊಂದು ಸಾಧನಗಳು ಅದಾವ. ಅವು ಹೇಳ್ತಿದ್ದೀನಿ ಮೊದಲು ಅವು ಕೇಳು ಅಂತ. ಆ ಮೋಕ್ಷದ ಹೇತು ಸಾಧನಗಳನ್ನು ಮುಂದಿನ ಶ್ಲೋಕದಲ್ಲಿ ಮತ್ತು ನಾಳೆಗೆ ವಿಚಾರ ಮಾಡ್ತಾರೆ.